ಏನ್ ಮಾಡೋಣ ಮೇಡಮ್? ಏನ್ ಮಾಡೋದು ಅಂದ್ರೇನು? ಟೆಂಡರ್ಗೆ ಎಷ್ಟೇ ಜನ ಬಂದ್ರು ಮುಖ್ಯವಾಗಿ ನಮಗೆ 3 ಜೊತೆ ಸ್ಪರ್ಧೆ ಮೇಡಮ್. ಒಬ್ರು ಚಾಣಕ್ಯ, ಅವನು ನಮ್ಮನೇ ಆಗಿರೋದ್ರಿಂದ ಅವನ ಜೊತೆ ಯಾವ ಪ್ರಾಬ್ಲಮೂ ಇಲ್ಲ. ಇನ್ನೊಬ್ರು ದಿವ್ಯಾ, ಆಲ್ರೆಡಿ ಅವಳ ಕೊಟೇಶನ್ನ ನಾವು ಹೈಜಾಕ್ ಮಾಡಿರೋದ್ರಿಂದ ನಮಗೆ ಪ್ರಾಬ್ಲಮ್ ಇಲ್ಲ. ಅಷ್ಟಕ್ಕೂ ಈ ಪ್ರಾಬ್ಲಮ್ ಇಲ್ಲ ಆ 3ನೇ ವ್ಯಕ್ತಿಯಿಂದಾನೆ. ಯಾರಯ್ಯ ವ್ಯಕ್ತಿ? ಅವನು ವ್ಯಕ್ತಿ ಅಲ್ಲ ಮೇಡಮ್, ಶಕ್ತಿ. ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್ ಶ್ರೀ ಸೂರ್ಯವರ್ಧನ್ ಸರ್. ಅಷ್ಟು ಬಿಲ್ಡಪ್ ಕೊಟ್ಟೆ? ಏನು ಅವ್ನ್ ಸ್ಟ್ರೆಂತ್? ನಂಬಿಕೆ ಮೇಡಮ್. ಅಂದ್ರೆ ನಂಬಿದ್ದನ್ನ ನಿಜ ಮಾಡ್ತಾನೆ, ನಂಬುದವ್ರಿಗೋಸ್ಕರ ಪ್ರಾಣ ಕೊಡ್ತಾನೆ. ನಂಬಿಕೆ ದ್ರೋಹ ಮಾಡಿದ್ರೆ ಪ್ರಾಣ ತೆಗಿತಾನೆ. ಮಾತು ಕಮ್ಮಿ, ಕೈ ಜಾಸ್ತಿ. ಅಂದಾಜಿಗೆ ಸಿಗೋದಿಲ್ಲ, ಭಯಕ್ಕೆ ಬಗ್ಗಲ್ಲ, ಹೊಗಳಿಕೆಗಳಿಗೆ ದೂರವಾಗಿ ಅಪಾಯಗಳಿಗೆ ಹತ್ತಿರವಾಗಿರ್ತಾನೆ. ಅಮ್ಮನ ಮಾತು ಕೇಳೋ ಕೌಸಲ್ಯ ರಾಮ, ಪ್ರೀತಿಸೋ ಮನಸ್ಸಿಗೆ ಸೀತಾರಾಮ, ಶತ್ರುಗಳಿಗೆ ಪರಶುರಾಮ. ಅವನನ್ನ ಟಚ್ ಮಾಡೋದು ಅಂದ್ರೆ ಕೇಳಿ ಎಕ್ಸ್ಪೈರಿ ಡೇಟ್ನ ತಗೊಳ್ಳೋ ಹಾಗೆ ಮೇಡಮ್. ಅವನು ಯಾರಾದ್ರೂ ಏನಾದ್ರೂ ಆಗಿರ್ಬೋದು, ನನ್ನ ಟಚ್ ಮಾಡಕ್ಕಾಗಲ್ಲ. ಆಲ್ರೆಡಿ ಟಚ್ ಮಾಡಿದ್ದಾರೆ ಮೇಡಮ್. ನೀವು ಉಟ್ಕೊಂಡಿರೋ ಈ ಸೀರೆ ರಾಜನಂದಿನಿ ಸ್ಯಾರೀಸ್, ಕೇರ್ ಆಫ್ ಸೂರ್ಯವರ್ಧನ್ ಸರ್. ನೀವು ಜೈಲಲ್ಲಿದ್ದ ಈ 12 ವರ್ಷಗಳಲ್ಲಿ ಸೂರ್ಯವರ್ಧನ್ ಸರ್ ಆಲದ ಮರದ ಹಾಗೆ ವಿಸ್ತರಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಅವರಿಗೆ ಆಫೀಸ್ಗಳಿವೆ. ಅಂತವ್ರನ್ನ ಎದುರಿಸೋದು ಅಂದ್ರೆ ಆ ಸೂರ್ಯನ ಎದುರುಗಡೆನೆ ತೊಡೆ ತಟ್ಟಿ ನಿಂತ ಹಾಗೆ ಮೇಡಮ್. ಬುಲ್ಶಿಟ್. ಅಂತವ್ರನ್ನ ತುಂಬಾ ಜನರನ್ನ ನೋಡಿದ್ದೀನಿ, ಆದ್ರೆ ಸೂರ್ಯವರ್ಧನ್ ಸರ್ನ ನೋಡಿರಲ್ಲ. ಆ ಸೂರ್ಯವರ್ಧನ್ಗೆ ನಾನ್ ಏನು ಅಂತ ತೋರಿಸ್ತೀನಿ. ಆಲ್ರೆಡಿ ಹೊರಟಿದ್ದಾನೆ ಅಂತ ಹೇಳ್ದೆ ಅಲ್ವಾ? ತಡಿ, ಅವನು ಈ ಗೇಟ್ ದಾಟಿ ಒಳಗಡೆ ಬರಬಾರ್ದು. ಮೇಡಮ್, ನೀವ್ ಯಾರನ್ನ ತಡಿ ಅಂತಿದ್ದೀರಾ ಅಂತ ಗೊತ್ತಾ? ಸೂರ್ಯವರ್ಧನ್ ಅವರನ್ನ. ಅವನು ಸೂರ್ಯವರ್ಧನ್ ಆಗಿದ್ರೆ ಏನು, ನಾನು ನಿತ್ಯ ಶ್ರೀನಿವಾಸ್. ನಾನ್ ಹೇಳ್ತಿದ್ದೀನಿ, ಅವನಿಗೆ ಬರೋದ್ ಬೇಡ ಅಂತ ಹೇಳು. ನಾವು ಹೇಳಿದ್ರೆ ಕೇಳೋಂತ ವ್ಯಕ್ತಿ ಅಲ್ಲ ಅವರು. ಮಾತಲ್ಲಿ ಕೇಳಲಿಲ್ಲ ಅಂದ್ರೆ ನಮ್ ಕಡೆಯವ್ರನ್ನ ಕಳ್ಸು. ಏನ್ ಮಾತಾಡ್ತಾ ಇದ್ದೀರಾ ಮೇಡಮ್? ಸೂರ್ಯವರ್ಧನ್ ಸರ್ ಜೊತೆ ಯಾರ್ಯಾರು ಇರ್ತಾರೆ ಅಂತ ಗೊತ್ತಾ ನಿಮ್ಗೆ? ಎಷ್ಟು ಜನ ಬಾಡಿ ಗಾರ್ಡ್ಸ್ ಇರ್ತಾರೆ ಅಂತ? ಒಬ್ರೇ ಮೇಡಮ್. ಒಬ್ರಿಗೆ ಭಯ ಪಡ್ತಿದ್ಯಾ? ಆ ಒಬ್ಬ 100,000 ಜನಕ್ಕೆ ಸಮಾನ ಮೇಡಮ್.